ಲಾಸ್ಟ್ ವೀಡಿಯೋನಲ್ಲಿ ಆನ್ ಗ್ರಿಡ್ ಆಫ್ ಗ್ರಿಡ್ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಬೇಸಿಕ್ ಡೀಟೇಲ್ಸ್ ಕೊಟ್ಟಿದ್ವಿ. ಇವತ್ತಿನ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ಹೈಬ್ರಿಡ್ ಬಗ್ಗೆ ಇರುತ್ತೆ. ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್. ಸೊ ನಮ್ಮ ಕೆಲಸ ಯಾವುದು, ಜನರಿಗೆ ಸೋಲಾರ್ ಬಗ್ಗೆ ಅವೇರ್ನೆಸ್ ಕೊಡಬೇಕಂತ. ಸೊ ಆನ್ ಗ್ರಿಡ್ ಬಗ್ಗೆ ಹೇಳಿದ್ದೀನಿ, ಆಫ್ ಗ್ರಿಡ್ ಬಗ್ಗೆ ಹೇಳಿದ್ದೀನಿ. ಇವತ್ತಿನ ಫುಲ್ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ಆದರೂ ನೀವು ಹೈಬ್ರಿಡ್ ಹೋಗಬೇಕಂದ್ರೆ ಎಂತಕ್ಕೆ ಹೋಗಬೇಕು, ವರ್ತ್ ಇನ್ವೆಸ್ಟ್ಮೆಂಟಾ, ಪ್ಲಸ್ ಯಾರೆಲ್ಲ ಹೋಗಬೇಕು, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಫಸ್ಟ್ ಥಿಂಗ್, ಹೈಬ್ರಿಡ್ ಅಂದರೆ ಏನಂದರೆ ಸೇಮ್ ಕಾನ್ಸೆಪ್ಟ್. ಪ್ಯಾನಲ್ ಇರುತ್ತೆ, ಅದರಿಂದ ಇನ್ವರ್ಟರ್ ಹೋಗುತ್ತೆ, ಆ MPPT ಎನರ್ಜಿನ ಕನ್ವರ್ಟ್ ಮಾಡುತ್ತೆ, ನಿಮ್ಮ ಬ್ಯಾಟ್ರಿಯಲ್ಲಿ ಸ್ಟೋರ್ ಆಗುತ್ತೆ. ನಿಮ್ಮ ಬ್ಯಾಟ್ರಿ ಸ್ಟೋರ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗುತ್ತೆ, ಆಟೋಮೆಟಿಕಾಗಿ ನಿಮ್ಮ ಮನೆಗೆ ಲೋಡ್ ಕೊಡೋಕ್ಕೆ ಸಪ್ಲೈ ಆಗುತ್ತೆ. ಸೊ ನಿಮ್ಮ ಮನೇಲಿ ರನ್ ಆಗೋ ಎಕ್ವಿಪ್ಮೆಂಟ್ಸ್, TV ಆಗಲಿ, ಲೈಟ್ ಆಗಲಿ, ಫ್ಯಾನ್ ಆಗಲಿ, ಫ್ರಿಜ್ ಆಗಲಿ, ACs ಆಗಲಿ, ಇಲ್ಲಾಂದ್ರೆ ದೊಡ್ಡದು ಒಂದು 3 ಫೇಸ್ ಹೋಗುವಾಗ ಲಿಫ್ಟ್ ಆಗಲಿ, ನೀರಿನ ಮೋಟ್ರ್ ಆಗಲಿ, ಏನೇ ಹೇಳಿ ಕಂಪ್ಲೀಟಾಗಿ ಸೋಲಾರಿಂದ ರನ್ನಿಂಗ್ ಇರುತ್ತೆ. ಎಕ್ಸಸ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಊರಿಗೆ ಹೋಗಿದ್ದೀರಾ, ಬೆಳಗಿಂದ ಸಂಜೆ ಇಲ್ಲ, ಆಫೀಸ್ ಹೋಗ್ತೀರಾ ಜನರಲಿ, ಆವಾಗ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ಆವಾಗ ಏನಾಗುತ್ತೆ, ಎಕ್ಸಸ್ ಏನು ಜನರೇಟ್ ಮಾಡ್ತೀರಾ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು KEBಗೆ. ಸೊ ಒನ್ ಆಫ್ ದ ರೀಸನ್ ವೈ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೇನೆ ಹೈಬ್ರಿಡ್ ಹೋಗಿ ಅಂತ. ಯಾಕೆ ಕಾರಣ, ಇವತ್ತೇನೋ ಬೆಸ್ಕಾಮ್ದು ಇಶ್ಯೂ ಇದೆ, ನಿಮಗೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಿಲ್ಲ. ಫ್ಯೂಚರಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತೆ ಅದು ಯಾವಾಗಲೂ. ಸೊ ಹಂಗಾಗಿ ಆಫ್ ಗ್ರಿಡ್ ಬೆಲೆ ಕಂಪೇರ್ ಮಾಡುವಾಗ ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೂ ಹೈಬ್ರಿಡ್ ಪ್ರಿಫರ್ ಮಾಡಿ. ಸಿಂಪಲ್ ರೀಸನ್, ಒಂದು ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತೆ. ಸೆಕೆಂಡ್ ಥಿಂಗ್, ಇವಾಗ ಬ್ಯಾಟ್ರಿ ಆಲ್ರೆಡಿ 100% ಆಯಿತು, ಎಕ್ಸ್ಪೋರ್ಟ್ ಆಗ್ತಾ ಇದೆ, ಡನ್. ಸಾಯಂಕಾಲ 6 ಗಂಟೆ ಆಯಿತು. 6 ಗಂಟೆ ಆಮೇಲೆ ಏನಾಗುತ್ತೆ, ನೀವು ಏನೆಲ್ಲ ಲೋಡ್ ರನ್ ಮಾಡ್ತೀರಾ, ಇದರಲ್ಲಿ ನಿಮಗೆ ಬ್ಯಾಟ್ರಿಯಲ್ಲಿ ನಾವು ಕೊಡ್ತಾ ಇರೋದು ವಿತ್ ಲಿಥಿಯಂ ಬ್ಯಾಟ್ರೀಸ್ ಕೊಡ್ತಾ ಇದ್ವಿ. ಸೊ ಇದರ ಅಡ್ವಾಂಟೇಜ್ ಏನಂದರೆ ನಿಮಗೆ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 50% ಇವಾಗ ಒಂದು 1000 ವ್ಯಾಟ್ ಓಡ್ತಾ ಇದೆ 6 ಗಂಟೆಯಿಂದ, 1500 ವ್ಯಾಟ್ ಬ್ಯಾಟ್ರಿಯಿಂದ, 500 ವ್ಯಾಟ್ ಕರೆಂಟಿಂದ, ಹಿಂಗೂ ಮಾಡ್ಬೋದು. ಇಲ್ಲ ಒಂದು 10 ಗಂಟೆಗೆ ಮಲಗ್ತೀರಾ, ಒಂದು 50-60% ಫುಲ್ ಡಿಸ್ಚಾರ್ಜ್, ಕರೆಂಟ್ ಇದ್ದರೂ ಬ್ಯಾಟ್ರಿಯಿಂದಾನೇ ರನ್ನಿಂಗ್ ಇರುತ್ತೆ. ಬ್ಯೂಟಿ ಆಫ್ ಹೈಬ್ರಿಡ್ ಇಸ್ ಕರೆಂಟ್ ಇದೆಯೋ ಇಲ್ವೋ, ಪ್ಯಾನಲ್ ಫಸ್ಟು, ಸೆಕೆಂಡ್ ಬ್ಯಾಟ್ರಿ, ಥರ್ಡ್ ನಿಮ್ಗೆ ಏನು ನಿಮ್ಮ ಲೋಡ್ ಇದೆ ಅದು ಫುಲ್ ಇದರಲ್ಲಿ ರನ್ನಿಂಗ್ ಇರುತ್ತೆ, ಥರ್ಡ್ ಮಾತ್ರ ಕರೆಂಟ್. ಇವಾಗ ಸ್ವಲ್ಪ ಕಡಿಮೆ ಆಯ್ತು ಅಂದರೆ ನೆಕ್ಸ್ಟ್ ಬ್ಯಾಟ್ರಿ ಫುಲ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಮಳೆ ಮೋಡ ಇದೆ, ಬ್ಯಾಟ್ರಿ ತುಂಬ ಡೌನ್ ಇದೆ, ಮಾತ್ರ ಕರೆಂಟಿಂದ ಫುಲ್ ಆಗುತ್ತೆ. ಸೊ ಈ ಥರ 99% ಆಫ್ ಇನ್ವರ್ಟರ್ಸ್ ಇಂಡಿಯಾನಲ್ಲಿ ಹೈಬ್ರಿಡ್ ಅಂತ ಬರುವಾಗ ಇಂಪೋರ್ಟೆಡೇ ಇರೋದು. ಲೋಕಲ್ ವೆಂಡರ್ಸ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮೇಕ್ ಇನ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಗ್ರ್ಯಾಜುವಲಿ ಹೈಬ್ರಿಡ್ ಎಲ್ಲ ಕಂಪನೀಸು ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಮೀನ್ 3rd ಇಯರ್ ಇಂಡಿಯಾನಲ್ಲಿ ಹೈಬ್ರಿಡ್ ಅಂತ ಸ್ವಲ್ಪ ಹೆವಿ ರನ್ನಿಂಗ್ ಇರೋದು. ಸೊ ಕರೆಂಟ್ಲಿ ನಾವು ಹೈಬ್ರಿಡ್ ಜಾಸ್ತಿ ಮಾಡ್ತಾ ಇದ್ದೀವಿ, ಸಿಂಗಲ್ ಫೇಸ್ ಆಗಲಿ 3 ಫೇಸ್ ಆಗಲಿ. ರೀಸನ್ ಏನಿಂದ ಹೈಬ್ರಿಡ್ ಇಸ್ ದ ಫ್ಯೂಚರ್. ಯಾಕಂದರೆ ನಮ್ಮ ಥಿಂಕಿಂಗ್ ಏನಂದರೆ, ತುಂಬ ಕಸ್ಟಮರ್ಸ್ ಈ ಥರ ಥಿಂಕ್ ಮಾಡ್ತಾರೆ, ಪ್ಯಾನಲಿಂದ ಏನು ಜನರೇಟ್ ಆಗುತ್ತೋ ಫಸ್ಟ್ ನಾನು ಸ್ಟೋರ್ ಮಾಡಿ ನಾನು ಯೂಟಿಲೈಸ್ ಮಾಡ್ಕೊಳ್ತೀನಿ, ಎಕ್ಸಸ್ ಏನಿದೆ ಲೆಟ್ ಇಟ್ ಗೆಟ್ ಎಕ್ಸ್ಪೋರ್ಟ್. ಯಾಕಂದರೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಬರುವಾಗ ಮೇನ್ ಇರೋದು ನಮ್ಮ ಕನ್ಸಂಪ್ಷನ್ ಫಸ್ಟು. ಇವಾಗ ಏನೋ ಮರ ಬಿತ್ತು, ಇಲ್ಲಾಂದರೆ ಟ್ರಾನ್ಸ್ಫಾರ್ಮರ್ ಏನೋ ಆಯಿತು, ಹೋಲ್ ಡೇ ಪವರ್ ಕಟ್ ಆದರೂ ಕರೆಂಟ್ ಮೇಲೆ ಡಿಪೆಂಡೆನ್ಸಿ ಇರಲ್ಲ ನಿಮಗೆ. ಸೊ ಪ್ಯಾನಲಿಂದ ಏನು ಬರುತ್ತೆ, ನೀವು ಡೈರೆಕ್ಟಾಗಿ ನಿಮ್ಮ ಪಾರ್ಟಿ ಯೂಟಿಲೈಸ್ ಮಾಡ್ತಾ ಇರ್ಬೋದು. ಸೊ ಪವರ್ ಕಟ್ ಆಯಿತಾ, ಹೈಬ್ರಿಡಲ್ಲಿ ಎಕ್ಸ್ಪೋರ್ಟ್ ಆಗಲ್ಲ, ಆಟೋಮೆಟಿಕಲಿ ಎಕ್ಸ್ಪೋರ್ಟ್ ಆಗಲ್ಲ. ಅದು ಇದು ಇನ್ಬಿಲ್ಟ್ ಆ ಥರ ಮಾಡಿಟ್ಟಿದ್ದಾರೆ ಅವರು. ಸೊ ಅಡ್ವಾಂಟೇಜ್ ಆಫ್ ಹೈಬ್ರಿಡ್ ಒಂದು. ಸೆಕೆಂಡ್ ಏನಂದರೆ, ನೀವು ಇದೆಲ್ಲ ಇಂಪೋರ್ಟೆಡ್ ಇರೋದ್ರಿಂದ ಇನ್ವರ್ಟರ್ಗಾಗಲಿ ಬ್ಯಾಟ್ರಿಗಾಗಲಿ ವ್ಯಾರಂಟೀಸ್ ಜಾಸ್ತಿ ಇದೆ. ಸೊ ನಾವು ಮಾಡ್ತಾ ಇರೋ ಬ್ರ್ಯಾಂಡ್ಸ್ಗೆ ಎಲ್ಲರೂ ಇನ್ವರ್ಟರ್ ಆಗಲಿ ಬ್ಯಾಟ್ರೀಸ್ ಆಗಲಿ 10 years ವ್ಯಾರಂಟೀಸ್ ಕೊಡ್ತಾರೆ. ಆಫ್ ಗ್ರಿಡ್ ಕಂಪೇರ್ ಮಾಡುವಾಗ ವ್ಯಾರಂಟೀಸ್ ಜಾಸ್ತಿ ಇರುತ್ತೆ, ಹೈಬ್ರಿಡ್ಗೆ ಬೆಲೆನೂ ಜಾಸ್ತಿ ಇರುತ್ತೆ, ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಮೇನ್ ರೀಸನ್ ಏನಂದರೆ ಇದೆಲ್ಲ ಇಂಪೋರ್ಟೆಡ್ ಇನ್ವರ್ಟರ್ಸ್. ಸೊ ಇದರಲ್ಲಿ ಏನಂದರೆ ಎವ್ರಿ ಕೈಂಡ್ ಆಫ್ ಪ್ರೊಟೆಕ್ಷನ್ ಇನ್ಬಿಲ್ಟ್ ಇರುತ್ತೆ ಆಲ್ರೆಡಿ ಒಂದು. ಸೆಕೆಂಡ್ ಏನಂದರೆ ಸೋಲಾರ್ ಅನ್ನೋದು ಇನ್ವೆಸ್ಟ್ಮೆಂಟ್ ಫಾರ್ ದ ಫ್ಯೂಚರ್. ಯಾಕಂದ್ರೆ ನೀವು ಇವಾಗಲ್ಲ ಫ್ಯೂಚರ್ಗೆ ಇನ್ವೆಸ್ಟ್ ಮಾಡ್ತೀವಿ ನೋಡಿ. ನಾವು ಜಾಸ್ತಿ ಲೆಟಾಸಿ ಬ್ಯಾಟ್ರಿ ಇಲ್ಲ, ಲಿಥಿಯಂ ಬ್ಯಾಟ್ರೀಸ್ ಜೊತೆ ಮಾಡ್ತೀವಿ. ಏನಂತ ಲಿಥಿಯಂ ಬ್ಯಾಟ್ರೀಸ್ ಪ್ರಿಫರ್ ಮಾಡ್ತೀವಿ ಅಂದರೆ, ಅವ್ರು ಕ್ಲೀನಾಗಿ ಕೊಡ್ತಾರೆ 6000 ಸೈಕಲ್ಸ್ ಆರ್ 10 years ವಿಚ್ ಎವರ್ ಕಮ್ಸ್ ಫಸ್ಟ್ ಅಂತಾರೆ. ಹಂಗಂದರೆ 10 ವರ್ಷ ಬಂದ್ಬಿಡುತ್ತೆ. ನೀವು ಡೈಲಿ ಒಂದು ಸೈಕಲ್ ಇಟ್ಟರು ನಿಮಗೆ ಕಣ್ಣು ಮುಚ್ಕೊಂಡು 6000 ಮೇಲೆ ಸೈಕಲ್ಸ್ ಬರಲ್ಲ, 10 ವರ್ಷ ವಾರಂಟಿ ಬಂದ್ಬಿಡುತ್ತೆ ನಿಮಗೆ. ಅದೇ ಬ್ಯಾಟ್ರಿ ಲೈಫ್ ಅನ್ನೋದು ಇನ್ನೂ ಜಾಸ್ತಿ ಇರುತ್ತೆ. ಇನ್ವರ್ಟರ್ಗೂ ಅಷ್ಟೇ, ನಿಮಗೆ ಅದನ್ನು ಓವರ್ಲೋಡ್ ಮಾಡಿಲ್ಲ ಅಂದರೆ ಇನ್ವರ್ಟರ್ ಯಾವತ್ತೂ ಚೆನ್ನಾಗಿರುತ್ತೆ, ಅದನ್ನ ಪಾಟಿಗೆ ರನ್ನಿಂಗ್ ಇರುತ್ತೆ. ಯಾವತ್ತೂ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಅಷ್ಟೇ, ನೀವು ಅದಕ್ಕೆ ಬರ್ಡನ್ ಕೊಟ್ಟಿಲ್ಲ ಅಂದರೆ ಅದನ್ನ ಪಾಟಿಗೆ ಲೈಫ್ ಇರುತ್ತೆ, ಅದನ್ನ ಪಾಟಿಗೆ ರನ್ನಿಂಗ್ ಇರುತ್ತೆ. ಹೈಬ್ರಿಡಲ್ಲಿ ಇವತ್ತು ತುಂಬ ಕಸ್ಟಮರ್ಸ್ ದೇ ನೆವರ್ ಕಾಲ್ಡ್ ಅಸ್ ಬ್ಯಾಕ್ ಆ್ಯಕ್ಚುಲಿ. ನೆಕ್ಸ್ಟ್ ಅದನ್ನು ಒಂದು ವೀಡಿಯೋ ರಿವ್ಯೂ ಹಾಕಕ್ಕೆ ಹೋಗ್ತೀವಿ. ಯಾಕಂದರೆ ವಯಸ್ಸಾಗಿರೋ ಇದ್ದಾರೆ, ಲಿಫ್ಟ್ ರನ್ನಿಂಗ್ ಇದೆ ಮನೆಯಲ್ಲಿ, ಪವರ್ ಕಟ್ ಡಿಪೆಂಡೆನ್ಸಿ ಇಲ್ಲ, ಆ ಡೀಟೇಲ್ಸ್ ತುಂಬ ಬ್ಯೂಟಿ ಇದೆ ಹೈಬ್ರಿಡಲ್ಲಿ. ಡಿಸ್ಅಡ್ವಾಂಟೇಜ್ ಆಫ್ ಹೈಬ್ರಿಡ್ ಏನಂದರೆ, ಒನ್ ಆಫ್ ದ ಮೋಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಪವರ್ ಕಟ್ ಆಯ್ತು ಅಂದರೆ ಗೊತ್ತಾಗಲ್ಲ. ತುಂಬ ಕಸ್ಟಮರ್ಸ್ ಅದನ್ನು ಹೇಳ್ತಾರೆ, ನಿಲ್ಸಿದ ಬ್ಯಾಕಪ್ಪೇ ಬಂದಿಲ್ಲ ಅಂತ. ಆ್ಯಪಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಪವರ್ ಕಟ್ ಯಾವಾಗಲೂ ಆಗಿದೆ. ಇವ್ರು ಗೊತ್ತಿಲ್ಲ, ಇವ್ರು ಹೆವಿಯರ್ ಎಕ್ವಿಪ್ಮೆಂಟ್ಸ್ ರನ್ ಮಾಡ್ತಾರೆ, ಓವನ್ ಆಗಲಿ, ಇಲ್ಲಾಂದರೆ ಮೈಕ್ರೋವೇವ್ ಆಗಲಿ, ಇಲ್ಲಾಂದರೆ ಮಿಕ್ಸಿ ಆಗಲಿ, ಗ್ರೈಂಡರ್ ಆಗಲಿ, ನೀರು ಮೋಟ್ರ್ ಆಗಲಿ, ಅದು ಆಟೋಮೆಟಿಕ್ ರನ್ನಿಂಗ್ ಇರುತ್ತೆ. ಸೊ ಬ್ಯೂಟಿ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಹೈಬ್ರಿಡ್ ಇದೊಂದಿರುತ್ತೆ. ಸೊ ವೈ ಹೈಬ್ರಿಡ್ ಅಂತ ನಾನು ಕಸ್ಟಮರ್ ಪ್ರಿಫರ್ ಮಾಡ್ತೀನಿ ಅಂದರೆ, ಒಂದೇ ಪರ್ಪಸ್, ಫ್ಯೂಚರ್ ಥಿಂಕ್ ಮಾಡಿ, ವ್ಯಾರಂಟೀಸು ಜಾಸ್ತಿ ಇದೆ ಒಂದು. ನೀವು ನಿಮಗೆ ಸ್ಟೋರ್ ಮಾಡಿ ಎಕ್ಸಸ್ ಇರೋದನ್ನ KEB ಕೊಡಿ. ಇವಾಗ ಸಮಸ್ಯೆ ಆದರೆ ನಿಮಗೆ KEB ಕೊಡೋಕ್ಕಾಗಿಲ್ಲ, ಇನ್ವರ್ಟರ್ ಬ್ಯಾಟ್ರಿ ತೊಗೊಂಡು ಆಫ್ ಗ್ರಿಡ್ ಥರ ಯೂಸ್ ಮಾಡಿ. ಯಾವಾಗ ಸಮಸ್ಯೆ ಸರಿಯಾಗುತ್ತೋ ಆವಾಗ ನೀವು ಅದನ್ನು ಹಂಗೆ ಆಟೋಮೆಟಿಕ್ಕಾಗಿ ಇನ್ಬಿಲ್ಟ್ ಆ್ಯಪಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪೋರ್ಟ್ ಎನೇಬಲ್ ಮಾಡಿದರೆ, ಅಪ್ಲಿಕೇಶನ್ ಹಾಕಿ ನೆಟ್ ಮೆಟ್ರಿಕ್ ಮಾಡಿ ಎಕ್ಸ್ಪೋರ್ಟ್ ಎನೇಬಲ್ ಮಾಡ್ಬೋದು.
ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ವೈ ಹೈಬ್ರಿಡ್ ಪ್ರಿಫರ್ ಮಾಡ್ತೀವಿ, ಪ್ಲಸ್ ಚೂಸ್ ಮಾಡ್ತೀವಿ, ಕಸ್ಟಮರ್ ರೆಕಮೆಂಡ್ ಮಾಡ್ತಾ ಇದೀವಿ ಅಂತ. ಈ ಹೈಬ್ರಿಡಲ್ಲೂ ಅಷ್ಟೇ ನಾವು ಕರೆಂಟ್ಲಿ ಸೇಲ್ ಮಾಡ್ತಿರೋದು ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಮಾತ್ರ. ಇವಾಗ ಮೇಕ್ ಇನ್ ಇಂಡಿಯಾ ಅಂತ ಮಾಡಿ ಇನ್ನೂ ಕಂಪನೀಸ್ ಬರ್ತಾ ಇದ್ದಾರೆ. ಅದರಲ್ಲೂ ಬ್ರ್ಯಾಂಡೆಡ್ ಕಂಪನೀಸ್ ಮಾತ್ರ ನಾವು ಟೈಪ್ ಮಾಡ್ತಾ ಇದ್ದೀವಿ. ಎಲ್ಲ ಕಂಪನಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಹೈಬ್ರಿಡ್ ಅಂತ ಬರುವಾಗ ಮೇನ್ ಕಸ್ಟಮರ್ಸ್ ಆಗಲಿ ಯಾರೇ ಆಗಲಿ ಸರ್ವಿಸ್ ಸೆಂಟರ್ ಬ್ಯಾಂಗ್ಳೂರ್ ಇರಬೇಕು. ದಟ್ ಈಸ್ ದ ಓನ್ಲಿ ಥಿಂಗ್ ಇಂಪಾರ್ಟೆಂಟ್ ನಮಗೆ. ಸೊ ಸರ್ವಿಸ್ ಆಕ್ಸೆಸಿಬಲ್ ಇರಬೇಕು, ಬೇಗ ಇರಬೇಕಂತ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಇವಾಗ ಕೊಟೇಷನ್ಸ್ ಆಗಲಿ ಪ್ರೈಸಿಂಗ್ ಆಗಲಿ ಹೈಬ್ರಿಡ್ ಅಂತ ಬರುವಾಗ ಸೇಮ್ ಇನ್ವರ್ಟರ್ ಕಂಪನಿ ಬ್ರ್ಯಾಂಡ್ ತಗೊಳ್ಳಲ್ಲ, ಬೇರೆ ಇನ್ವರ್ಟರ್ ಕಂಪನಿ ಬೇರೆ ಬ್ರ್ಯಾಂಡ್ ಬ್ಯಾಟ್ರಿ ಹಾಕೋಕೆ ಹೋಗ್ತಾರೆ. ಲೆಡ್ ಆಸಿಡ್ ಅಂದರೆ ಓಕೆ, ನಾನು ಯಾವತ್ತೂ ಏನೂ ಹೇಳಲ್ಲ. ಯಾಕಂದರೆ ಇದು ಟ್ರೆಡಿಷನಲ್ ಲೆಡ್ ಆಸಿಡ್. ನೀವು ಏನೇ ಮಾಡಿ ಅದೆಲ್ಲ R&D ಆ ಕಾಲದಲ್ಲಿ ಮಾಡಾಯಿತು, ಯಾರೂ ಏನು ಮಾಡೋಕ್ಕಾಗಲ್ಲ. ಆದರೆ ಲಿಥಿಯಂ ಬ್ಯಾಟ್ರೀಸ್ ಬರುವಾಗ ನನ್ನ ಸಜೆಷನ್ ಇದು ರೆಕಮೆಂಡ್ ಮಾಡೋದು ಚಿಕ್ಕ ಪ್ಯಾಕ್ 12 ವೋಲ್ಟು 24 ವೋಲ್ಟು ಏನೇ ಕಂಪನಿ ಏನೇ ಬ್ರ್ಯಾಂಡ್ ಹಾಕಿ. ಸೋಲಾರ್ ಬರುವಾಗ ಕಮ್ಯುನಿಕೇಷನ್ ಚಿಕ್ಕದು ಇದೆಲ್ಲ ಇಟ್ ಇಸ್ ಓಕೆ ಫೈನ್, ಯಾಕಂದರೆ ಚಿಕ್ಕ ಪ್ಯಾಕ್ ತೊಂದರೆ ಇಲ್ಲ. ದೊಡ್ಡದು ಪ್ಯಾಕ್ ಬರುವಾಗ ದಯವಿಟ್ಟು ಇನ್ವರ್ಟರ್ ಬ್ಯಾಟ್ರಿ ಸೇಮ್ ಬ್ರ್ಯಾಂಡದ್ದು ಹಾಕಿ. ಬಿಗರ್ ಪ್ಯಾಕ್ಸ್ ಬರುವಾಗ ವಿತ್ ಕಮ್ಯುನಿಕೇಷನ್ ಇರಬೇಕು. ಇವಾಗ ಏನಾಗುತ್ತೆ, ಇನ್ವರ್ಟರು ಒಂದು ಕಂಪ್ನಿದು ಹಾಕ್ತೀರಾ, ಬ್ಯಾಟ್ರಿ ಒಂದು ಕಂಪ್ನಿದು ಹಾಕ್ತೀರಾ, ನಾಳೆ ಸಮಸ್ಯೆ ಬಂತಂದರೆ ನೀವು ಇವ್ರನ್ನೂ ಕರೆಸ್ಬೇಕು, ಅವ್ರು ಇವ್ರ ಮೇಲೆ ಹಾಕ್ತಾರೆ, ಇವ್ರು ಅವ್ರ ಮೇಲೆ ಹಾಕ್ತಾರೆ. ಎಂಡ್ ಆಫ್ ದ ಡೇ ಕಸ್ಟಮರ್ ಸಫರ್ ಮಾಡ್ತೀರಾ. ಸೊ ನನ್ನ ಪರ್ಸನಲ್ ಸಜೆಷನ್ ಇದು. 5 ಕಿಲೋವ್ಯಾಟ್ ಬ್ಯಾಟ್ರಿ ಅಂತ ಬರುವಾಗ ದಯವಿಟ್ಟು ಇನ್ವರ್ಟರ್ ಬ್ಯಾಟ್ರಿ ಒಂದೇ ಬ್ರ್ಯಾಂಡ್ ತಗೊಳ್ಳಿ. ಇವಾಗ ನಾವು ಮಾಡ್ತಾ ಇರೋದಷ್ಟೇ, ಇನ್ವರ್ಟರ್ ಬ್ಯಾಟ್ರಿ ಸೇಮ್ ಬ್ರ್ಯಾಂಡ್ ತೊಗೊಂಡ್ರೆ 10 years ವ್ಯಾರಂಟಿ ಕೊಡ್ತಾರೆ. ಇವಾಗ ಬೇರೆ ಬ್ರ್ಯಾಂಡ್ ಹೋಗಿದೆ ಅಂದರೆ 5 years ವ್ಯಾರಂಟೀಸ್ ಇರುತ್ತೆ. ಸೊ ಕಸ್ಟಮರ್ ಅದೊಂದು ಸುಮ್ಮನೆ ಒಂದು 10-15 ಸಾವಿರ ಡಿಫ್ರೆನ್ಸ್ಗೆ ನೀವು ಅದು ಲೂಸ್ ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಯಾವತ್ತು ಸೇಮ್ ಬ್ರ್ಯಾಂಡ್ ಪ್ರಿಫರ್ ಮಾಡಿ. ಒಂದು ಸೆಕೆಂಡ್, ಇದರಲ್ಲಿ ಸಮಸ್ಯೆ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಹೈಬ್ರಿಡ್ ಇನ್ವರ್ಟರ್ಸ್ ಇಂಪೋರ್ಟೆಡ್ ಇರೋದ್ರಿಂದ ಎಲ್ಲ ಸೇಫ್ಟಿ ಫೀಚರ್ಸ್ ಇರೋದ್ರಿಂದ ನಿಮ್ಮ ಕಸ್ಟಮರ್ ಆಗಲಿ ಅಷ್ಟು ಕಿರಿಕಾಗಲ್ಲ. ಇನ್ವರ್ಟರ್ ಅದು ಬಾಡಿ ರನ್ನಿಂಗ್ ಇರುತ್ತೆ. ಬೇಸಿಕ್ ಏನಾದರೆ ಆನ್ಲೈನಲ್ಲೇ ಮಾನಿಟರ್ ಮಾಡಿ ಆನ್ಲೈನಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಬೋದು. ಸೊ ಹೈಬ್ರಿಡ್ ಮಾತ್ರ ನಾವು 5 ಕಿಲೋವ್ಯಾಟ್ ಆಗಲಿ 10 ಕಿಲೋವ್ಯಾಟ್ 15, 20 ಹೈಯರ್ ಪ್ಯಾಕ್ಸ್ ಆಗಲಿ, ಇಲ್ಲಾಂದರೆ ಕಮರ್ಷಿಯಲ್ ಸೆಗ್ಮೆಂಟ್ಸ್ ಆಗಲಿ, ರೆಸಿಡೆನ್ಷಿಯಲ್ ಆಗಲಿ, ಪೆಟ್ರೋಲ್ ಬಂಕ್ಸ್ ಆಗಲಿ, ಸ್ಕೂಲ್ಸ್ ಆಗಲಿ, ಯಾರಿಗೆ ಬೇಕಾ ಮಾಡ್ಕೊಡ್ತೀವಿ. ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ದೀವಿ ಹೈಬ್ರಿಡ್ ಮಾತ್ರ. ಚಿಕ್ಕದು ನಮ್ಗೆ ಮಾಡೋಕ್ಕಾಗ್ತಾಯಿಲ್ಲ, ಇದನ್ನು ಮಾಡ್ತಾ ಇದ್ವಿ. ಪ್ಲಸ್ PM ಸೂರ್ಯಗಳು ಇದ್ದೀರಾ, ನಿಮಗೆ ಹೈಬ್ರಿಡ್ ಜೊತೆಗೆ ಸಬ್ಸಿಡಿ ಬೇಕು 78,000 3 ಕಿಲೋವ್ಯಾಟ್ 3.6 5 ಕಿಲೋವ್ಯಾಟ್ ಆಗಲಿ ಅದನ್ನು ಮಾಡ್ಕೊಡ್ತೇವೆ. ಸಿಂಗಲ್ ಫೇಸ್ 3 ಫೇಸ್ ಅದು ನಮ್ಮ ಹತ್ರ ಆಪ್ಷನ್ಸ್ ಇದೆ. ಸೊ ನಿಮಗೆ ಈ ಥರ ಸೆಟಪ್ ಬೇಕು, ಹೈಬ್ರಿಡ್ ಬಗ್ಗೆ ನಾಲೆಜ್ ಬೇಕು ಜಾಸ್ತಿ ಅಂದರೆ ದಯವಿಟ್ಟು ನಮ್ಮ ಆಫೀಸ್ ಕಾಲ್ ಮಾಡಿ. ನಮ್ಮ ಸ್ಟಾಫ್ ನಿಮ್ಮ ಸೈಟ್ ವಿಸಿಟ್ ಮಾಡಿಬಿಟ್ಟು ನಿಮ್ಗೆ ಈ ಥರ ಸೋಲಾರ್ ಹಾಕ್ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.